ಎಲ್ಲರಿಗೂ ನಮಸ್ಕಾರ. ಎಲ್ರು ಟಿಫನ್ ಮಾಡಿದ್ರ? ನಾನಿನ್ನು ಮಾಡಿಲ್ಲ. ನಾಳೆ ಓಂ ಶಕ್ತಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ವಿತ್ ಮೈಕ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ವಾಯ್ಸ್ ಕ್ಲಾರಿಟಿನೂ ಹೇಗಿದೆ ಮತ್ತೆ ಇವತ್ತಿನ ವಿಡಿಯೋ ಲಾಗ್ ನಾನು ಏನ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಸಂಕ್ರಾಂತಿ ಹಬ್ಬಕ್ಕೆ ಆಲ್ಮೋಸ್ಟ್ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ, ಕಿಚನ್ ಮತ್ತೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಸಮಾಧಾನ ಇರಲ್ಲ. ಪೂಜೆ ಅಂತ ಬಂದ್ರೆ ಮನೆಯೆಲ್ಲ ಇನ್ನೂ ಒಂದ್ಸರಿ ಶುದ್ಧ ಮಾಡ್ಕೊಳ್ಳೋದು, ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಸ್ವಲ್ಪ ಮೈಲ್ಗೆ ಆಗಿರುತ್ತೆ. ಸೊ ಹಾಗಾಗಿ ನಾನು ಮತ್ತೆ ಎಲ್ಲ ಒಂದ್ಸಲಿ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಸೊ ಕೆಲವೊಂದ್ಸಲ ಹೆಣ್ಮಕ್ಳಿಗೆ ಈ ಅಡ್ಗೆ ಮನೆ ಕೆಲಸ ಅಂದ್ರೆ ತುಂಬಾನೇ ಜಾಸ್ತಿ ಟೆನ್ಷನ್ಸ್ ಬಂದ್ಬಿಡುತ್ತೆ. ಅದಕ್ಕೆ ಫ್ರೀ ಇದ್ದಾಗ ಸ್ವಲ್ಪ ಸ್ವಲ್ಪ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಮನೆನೂ ಕ್ಲೀನ್ ಆಗಿರುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ. ಫೈನಲಿ ಮುಗೀತು ಕೆಲಸ. ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಕ್ಲೀನ್ ಮಾಡಿದಂತೂ ಆಯಿತು. ಆಲ್ರೆಡಿ 12 o'clock ಆಗಿದೆ. ಊಟ ಟೈಮು ಅಲ್ಲ, ಮಿಡಲಲ್ಲಿದ್ದೀನಿ. ಸೊ ಹಾಗಾಗಿ ಒಂದು ಕಪ್ ಕಾಫಿ ಮಾಡ್ಕೊಂಡಿದ್ದೀನಿ. ಕುಡಿದ್ಬಿಟ್ಟು ನೆಕ್ಸ್ಟು ಬ್ಯಾಂಕ್ ಹೋಗೋದಿದೆ. ಸ್ವಲ್ಪ ಇನ್ನೂ ಪರ್ಚೇಸಿಂಗ್ ಮಾಡೋದಿದೆ, ತುಂಬ ಕೆಲಸಗಳಿದ್ದಾವೆ. ಸೊ ಒಂದು ಲೆವೆಲಲ್ಲಿ ಅಡುಗೆ ಮನೆ ಅಂತೂ ಕ್ಲೀನ್ ಆಯಿತು. ನಮ್ಮ ಹೆಣ್ಮಕ್ಳಿಗೆ ಯುದ್ಧ ಮಾಡಿದಷ್ಟೇ ಸಂತೋಷ ಆಗುತ್ತೆ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ. ಸೊ ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡಿದಂತೂ ಆಯಿತು. ನೆಕ್ಸ್ಟ್ ಕೆಲಸ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಬೇರೆ ವರ್ಕ್ ಇದೆಯಲ್ಲ, ಸೊ ಅದನ್ನು ಬೇಗ ಮುಗಿಸ್ಕೊತೀನಿ. ನಮ್ಮ ದೊಡ್ಡಮ್ಮ ಬರ್ತೀನಿ ಅಂತ ಬೇರೆ ಹೇಳಿದ್ದಾರೆ. 50-50 ಡೌಟ್ ಇದೆ, ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಈವ್ನಿಂಗ್ ಏನಾದರೂ ಸ್ಪೆಷಲ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಏನಾದರೂ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿದೆ. ಸ್ಪೆಷಲ್ ಅಂತ ಅಂದರೆ ನಾವು ನಾನ್ ವೆಜ್ ತಿನ್ನೋರಲ್ಲ. ಸೊ ಹಾಗಾಗಿ ಏನಾದರೂ ಸ್ಪೆಷಲ್ ಡಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಕೆಲಸ ಎಲ್ಲ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ. ಸೊ ಕೆಲಸ ಎಲ್ಲ ಮುಗಿಸ್ಕೊತೀನಿ, ಆಮೇಲೆ ಪ್ಲ್ಯಾನ್ ಮಾಡ್ತೀನಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.